ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಪ್ರದರ್ಶನ ಕಲೆ ನಾಟಕ ವಿಭಾಗದ ವತಿಯಿಂದ ಇಂದಿನಿಂದ 10 ದಿನಗಳ ರಾಷ್ಟ್ರೀಯ ರಂಗಭೂಮಿ ಕಾರ್ಯಾಗಾರಕ್ಕೆ ಹಿರಿಯ ರಂಗಕರ್ಮಿ ಡಾ ಸಿ ಬಸಲಿಂಗಯ್ಯ ಚಾಲನೆ ನೀಡಿದರು. ಈ ವೇಳೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ಮುನಿರಾಜು, ಕುಲಸಚಿವ ಪ್ರೊಫೆಸರ್ ಲೋಕೇಶ್, ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾ ಸಿ ಬಸಲಿಂಗಯ್ಯ, ವಿಶ್ವವಿದ್ಯಾಲಯಗಳಲ್ಲಿ ನಾಟಕದ ಬಗ್ಗೆ ಪಾಠ ಕಲಿತು ಪರೀಕ್ಷೆ ಬರೆದರೆ ಸಾಲದು, ವಿಜ್ಞಾನವನ್ನು ಪ್ರಯೋಗಾಲಯಗಳಲ್ಲಿ ಕಲಿಯುವಂತೆ ಅಭಿನಯದ ಕಲಿಕೆ ಬೇಕು, ಸೃಜನಶೀಲತೆಯಿಂದ ಜನರ ಕಲ್ಪನೆಯ ರೀತಿಯಲ್ಲಿ ನಾಟಕ ರಚನೆ ಪ್ರದರ್ಶನ ಆಗಬೇಕು ಎಂದು ಹೇಳಿದರು. ಕೆಮಿಸ್ಟ್ರಿ ಬಯಾಲಜಿ ಜೊತೆ ನೀವು ಆಟ ಆಡ್ತೀರೋ ಅದೇ ರೀತಿ ಮನುಷ್ಯನ ಒಳ ಹೊರಗಿನ ಎಮೋಷನ್ ಜೊತೆ ನಾವು ಆಟ ಆಡ್ತೀವಿ. ರವೀಂದ್ರ ಭಟ್, ರಂಗಭೂಮಿ ಈ ಹಿಂದೆ ದಲಿತ, ರೈತ ಚಳವಳಿಗೆ ಸ್ಫೂರ್ತಿದಾಯಕವಾಗಿತ್ತು. ಈ ಕಾರ್ಯಾಗಾರದ ಮೂಲಕ ಹೊರಹೊಮ್ಮುವ ನಾಟಕ ಹೊಸ ಚಳವಳಿಗಳಿಗೆ ನಾಂದಿಯಾಗಬೇಕು ಎಂದರು. ಭೂಮಿಗೆ ಹೆಚ್ಚು ಗೊಬ್ಬರ ಹಾಕಿದರೆ, ರಾಸಾಯನಿಕ ಗೊಬ್ಬರ ಹಾಕಿದರೆ ಭೂಮಿಯ ಫಲವತ್ತತೆ ಹೋಗ್ತದೆ. ರಂಗಭೂಮಿಗೂ ಹೆಚ್ಚು ರಾಸಾಯನಿಕ ಹಾಕಿರೋದ್ರಿಂದಾಗಿ ಅದರ ಫಲವತ್ತತೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಎಂ ಮುನಿರಾಜು, ವಿಶ್ವವಿದ್ಯಾಲಯದಲ್ಲಿ ಉತ್ತಮ ರಂಗಮಂದಿರ ನಿರ್ಮಾಣ ಮಾಡುವ ಉದ್ದೇಶವಿದೆ. ನಾಟಕದಲ್ಲಿ ನಿರ್ದೇಶಕ ಪರದೆಯ ಹಿಂದೆ ಇದ್ದರೂ ಅವರ ಪಾತ್ರ ಹಿರಿದು ಎಂದು ಹೇಳಿದರು. ಯಾಕಂದರೆ ಅವನ ಶ್ರಮವೆಲ್ಲವೂ ಪರದೆಯ ಹಿಂದೆಯೇ ಇರುತ್ತೆ. ಆದರೆ ಪರದೆಯ ಮೇಲೆ ನಾಟಕ ಮಾಡುವಂತ ಒಳ್ಳೆ ನಾಟಕಕಾರರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಜಂಬುನಾಥ್, ಹೊಸ ನಾಟಕಗಳ ಪ್ರಯೋಗಕ್ಕೆ ಇಂತಹ ಕಾರ್ಯಾಗಾರಗಳು ಅನುಕೂಲವಾಗುತ್ತವೆ ಎಂದು ಹೇಳಿದರು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿ ಹೊಸ ಹೊಸ ನಾಟಕಗಳನ್ನು ಪ್ರಯೋಗ ಮಾಡೋದಕ್ಕೋಸ್ಕರ ನಾನು ಈ ರಂಗ ತರಬೇತಿಯಲ್ಲಿ ಪಾಲ್ಗೊಳ್ಳಲು ಇಷ್ಟಪಡ್ತೀನಿ. ಇನ್ನೋರ್ವ ವಿದ್ಯಾರ್ಥಿ ಮಂಜುನಾಥ್, ಉತ್ತಮ ನಟನಾಗಬೇಕೆಂಬ ಗುರಿಯೊಂದಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು. ನನಗೆ ಬಹಳ ಆಸಕ್ತಿ ಇತ್ತು. ಆ ಆಸಕ್ತಿಯನ್ನು ಒಂದು ವೇದಿಕೆಯಾಗಿ ರೂಪಿಸಿಕೊಳ್ಳಕ್ಕೆ, ನಾವು ಮುಂದೆ ಯಾವ ರೀತಿಯಾಗಿ ಒಬ್ಬ ನಟನಾಗಿ ಗುರುತಿಸಿಕೊಳ್ಳಕ್ಕೆ ಈ ವೇದಿಕೆಯ ನಮಗೆ ಬಹಳ ಉಪಯುಕ್ತವಾಗಿದೆ ಎಂದು ಹೇಳುತ್ತೇನೆ. ಮತ್ತೋರ್ವ ವಿದ್ಯಾರ್ಥಿ ಬಸವರಾಜು, ರಂಗಭೂಮಿಗೆ ಸಂಬಂಧಿಸಿದ ಹೊಸ ವಿಚಾರಗಳನ್ನು ಕಲಿಯುವ ಹಂಬಲದೊಂದಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಲ್ಲಿಗೆ ಬಂದಿರುವುದಾಗಿ ತಿಳಿಸಿದರು. ಹೊಸ ತುಣುಕುಗಳನ್ನು, ಹೊಸ ಹೊಸ ವಿಚಾರಗಳನ್ನು ನಾವು ಹುಡುಕಿಕೊಂಡು ಕಲಿತ್ಕೊಳ್ಳೋಕೆ ಬಂದಿದ್ದೀವಿ. ಇಂಥ ಕಾರ್ಯಾಗಾರ ನಮ್ಮ ಬಳ್ಳಾರಿಯ ಬ್ಯಾಕ್ವರ್ಡ್ ಅಲ್ಲಿ ಮಾಡಿರೋದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಇನ್ನೋರ್ವ ವಿದ್ಯಾರ್ಥಿ ಧನಂಜಯ, ರಂಗದ ಮೇಲೆ ಯಾವ ರೀತಿ ಮಾತನಾಡಬೇಕು ಎಂಬುದನ್ನು ಈ ರೀತಿಯ ವೇದಿಕೆಗಳು ಕಲಿಸಿಕೊಡಲಿವೆ ಎಂದು ಹೇಳಿದರು. ವೇದಿಕೆಯನ್ನು ಬೆಳೆಸ್ಕೊಂಡು ಯಾವುದ್ರ ಮೇಲೆ ನಿಲ್ಲೋದಾಗಿರ್ಬೋದು, ಓಡಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಕಲಿಸ್ತಾರೆ ಅನ್ನೋದನ್ನು ತಿಳ್ಕೊಂಡು ಬಂದಿದೆ. ವಿದ್ಯಾರ್ಥಿನಿ ಸವಿತಾ, ಸಂಪನ್ಮೂಲ ವ್ಯಕ್ತಿಗಳಿಂದ ನಾಟಕದ ಕುರಿತು ಉಪಯುಕ್ತ ಮಾಹಿತಿ ಸಿಗುತ್ತಿದೆ ಎಂದರು. ಅಭಿನಯವಾಗಿ ಒಬ್ಬ ಪಾತ್ರಧಾರಿಯಾಗಿ ಮತ್ತೆ ಅದು ಹೊರತುಪಡಿಸಿ ನಾನಾಗಿ ಹೇಗೆಲ್ಲ ಕಲಿಬೇಕು, ಯಾವ ಥರ ಪಾತ್ರದಲ್ಲಿ ಒಳಗೊಳ್ಳಬೇಕು ಅನ್ನೋದನ್ನ ಕಲಿಯೋದು.